ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ ಪಾಂಡವಪುರ. ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಹಳೆ ಮೈಸೂರು ಭಾಗದ ಪೈಕಿ ಬಿಜೆಪಿಯ MLA ಇರುವ ಏಕೈಕ ಕ್ಷೇತ್ರ. ಮೈಸೂರು, ಕೊಡಗು, ಹಾಸನ, ಚಾಮರಾಜನಗರ, ಮಂಡ್ಯ ಹೀಗೆ ಹಲವು ಜಿಲ್ಲೆಗಳ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿಯ ಶಾಸಕರಿರುವ ಏಕೈಕ ಕ್ಷೇತ್ರ. ಈ ಕ್ಷೇತ್ರದ ಶಾಸಕರು TS ಶ್ರೀವತ್ಸ. ಚುನಾವಣೆಗೂ ಮುನ್ನ ಸಾಕಷ್ಟು ಟಿಕೆಟ್ಗಾಗಿಯೇ ಕಾವು ಪಡೆದುಕೊಂಡಿದ್ದಂತಹ ಕ್ಷೇತ್ರ ಈ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ. ಹಾಲಿ ಶಾಸಕ SA ರಾಮದಾಸ್ ಅವರಿಗೆ ಟಿಕೆಟನ್ನು ತಪ್ಪಿಸಿ ಹೊಸ ಮುಖ TS ಶ್ರೀವತ್ಸ ಅವರಿಗೆ ಮಣೆ ಹಾಕಲಾಯಿತು. ಮೊದಲ ಬಾರಿಗೆ ಮಾಜಿ ಶಾಸಕ ಕಾಂಗ್ರೆಸ್ನ MK ಸೋಮಶೇಖರ್ ಅವರ ವಿರುದ್ಧ TS ಶ್ರೀವತ್ಸ ಕೂಡ ಜಯಬೇರಿಯನ್ನು ಬಾರಿಸಿದರು. ಕ್ಷೇತ್ರದ ಜನರು ಸಾಕಷ್ಟು ಅಪಾರವಾದ ನಂಬಿಕೆಯನ್ನು ಇಟ್ಕೊಂಡು TS ಶ್ರೀವತ್ಸ ಅವರಿಗೆ ಮಣೆ ಹಾಕಿದರು. ನಿಜಕ್ಕೂ ಕ್ಷೇತ್ರದ ಜನರು ಅಪೇಕ್ಷೆ ಪಟ್ಟಂತೆ TS ಶ್ರೀವತ್ಸ ಅವರು ಕೆಲಸ ಮಾಡ್ತಿದ್ದಾರಾ? ಕ್ಷೇತ್ರ ನಿಜಕ್ಕೂ ಅಭಿವೃದ್ಧಿ ಆಗ್ತಿದೆಯಾ? ಈ ಕುರಿತು ಕ್ಷೇತ್ರದ ಜನರು ಏನು ಹೇಳ್ತಾರೆ, ಬನ್ನಿ ಕ್ಷೇತ್ರದ ಜನರನ್ನು ಮಾತಾಡಿಸ್ಬೋದು. ನಾನೀಗ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಅಗ್ರಹಾರದಲ್ಲಿರುವಂತಹ ಹೋಟೆಲ್ ಒಂದರಲ್ಲಿದ್ದೀನಿ. ಇಲ್ಲಿನ ಜನರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯಾ? ಆಗಿದೆ, ಸ್ವಲ್ಪ ಆಗ್ತಾ ಇದೆ, ಫುಲ್ ಆಗಿಲ್ಲ. ಏನು ಅಭಿವೃದ್ಧಿ ಆಗಬೇಕು ಅಂತ ಎಕ್ಸ್ಪೆಕ್ಟೇಷನ್? ಈ ರೋಡು, ಈ ಕಸಗಳು ಅಲ್ಲಲ್ಲೇ ಇದಾಗ್ಬಿಡ್ತಾರೆ ರೋಡಲ್ಲೇ, ಅದೊಂದು ಅಭಿವೃದ್ಧಿ ಆಗಬೇಕು. ಬಿಜೆಪಿ ಮೇಲೆ ಶ್ರೀವತ್ಸ ಅವ್ರು ಕೆಲಸ ಮಾಡಿದಾರಂತ 50-50 ಅದೇ 50% ಆಗಿದೆ. 55% ಆಗಬೇಕು. ಕಸದ ಸಮಸ್ಯೆ ಒಂದು ಪರಿಹಾರ ಆಗಬೇಕಂತೆ. ಅಂದರೆ ಕಸದ ಸುಯೇಶ್ ಫಾರ್ಮ್. ಕರ ಅಲ್ಲಿ ಕಸ ಹಾಕ್ತಾರಲ್ಲ, ಅದೆಲ್ಲ ಸ್ವಲ್ಪ ಸ್ವಚ್ಛ ಆಗಬೇಕು. ಸ್ವಚ್ಛ ಭಾರತ ಅಂತ ನಡೀತಾರಲ್ಲ, ಆ ಥರ ನಾವು ನಡ್ಕೋಬೇಕು ನಾಗರಿಕರು. ಅಭಿವೃದ್ಧಿ ಆಗಿದೆ ಅಂತ ಅನಿಸ್ತಿದೆ ಸರ್. ಶ್ರೀವತ್ಸ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಖಂಡಿತ ಮಾಡ್ತಾ ಇದ್ದಾರೆ. ಖಂಡಿತ ಅವರು ಒಳ್ಳೆ ಕೆಲಸಗಳು ಮಾಡ್ಕೊಡ್ತಿದ್ದಾರೆ. ರೋಡ್ಗಳೆಲ್ಲ ತುಂಬ ಹದಗೆಟ್ಟಿತ್ತು. ಫಸ್ಟ್ ರೋಡ್ ಕೆಲಸಗಳೆಲ್ಲ ಮಾಡ್ತಾ ಇದ್ದಾರೆ. ಒಳ್ಳೆ ವ್ಯಕ್ತಿ, ತುಂಬ ಚೆನ್ನಾಗಿ ಅವರು ಪಾಲನೆ ಮಾಡ್ತಾ ಇದ್ದಾರೆ ಸರ್. ತುಂಬ ಸಿಟಿನಲ್ಲಿ ಯಾರು ರಸ್ತೆಗಳು ಮೋರಿಗಳೆಲ್ಲ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾಯಿದ್ದಾರೆ. ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದಾರೆ ಸರ್. ಶ್ರೀವಾಸ್ತ ಅವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಯಾವುದೇ ಜನಗಳು ಒಂದು ಕೆಲಸ ಕಾರ್ಯ ಕೇಳ್ಕೊಬಂದರೆ ಆ ಕ್ಷಣದಲ್ಲಿ ಇದು ಮಾಡ್ತಾಯಿದ್ದಾರೆ ಸರ್. ಯಾಕೆಂದರೆ ಮೊನ್ನೆ ಇದಿರ್ತ ನಮ್ಮ ವಿಧಾನಪುರದಲ್ಲಿ TV ಶ್ರೀನಿವಾಸ ರೋಡ್ ಇತ್ತು ನೋಡಿ, ಅದು ಎಷ್ಟು ವರ್ಷ ಬಿದ್ದಿತ್ತು, ಇವ್ರು ಬಂದ ಮೇಲೆ ಸರಿ ಹೋಯ್ತದು. ಆಮೇಲೆ ಇಲ್ಲಿ ಬಲ್ಲಾಳ್ ಸರ್ಕಲ್ಲು ಅದು ಅಷ್ಟೇ, ಅದು ಅಧ್ವಾನ ಆಗಿತ್ತು, ಅದನ್ನು ಮಾಡಿಸೋರು. ಚಾಮುಂಡಿಪುರ ಇಲ್ಲೂ ಬೇಜಾರು ಮಾಡಿಸ್ಯಾರೆ. ಬಟ್ ರೆಸ್ಪಾನ್ಸ್ ಸಿಗ್ತಾರೆ ಸರ್, ಕೈಗೆ ಸಿಗ್ತಾರೆ. ಅದೊಂದು ನಮಗೆ ಖುಷಿ ಅಷ್ಟೇ. ಆ ಥರದ ಅಭಿವೃದ್ಧಿಯನ್ನು ಆ ಥರ ಹೇಳ್ಕೊಳ್ಳೋಂಥ ಅಭಿವೃದ್ಧಿಯನ್ನು ಕಾಣ್ತಾ ಇಲ್ಲ. ನೀವೇ ನೋಡ್ತಾ ಇದ್ರೆ ನಿಮಗೆ ಗೊತ್ತಲ್ಲ ಏನು ಅಭಿವೃದ್ಧಿ ಆಗಬೇಕು ಅಂತ ಎಕ್ಸ್ಪೆಕ್ಟೇಷನ್? ತುಂಬ ಇದೆ ಆಗೋದು. ಇನ್ನು ಎಲ್ಲ ಕಡೆ ರೋಡ್ಗಳು ಕರೆಕ್ಟಾಗಿಲ್ಲ, ಚರಂಡಿಗಳಾಗಿಲ್ಲ, ಎಲ್ಲ ಕಡೆ ಅಗ್ದಿ ಉಪ್ಪಿಟ್ಟಿದ್ದಾರೆ. ತುಂಬ ಪ್ರಾಬ್ಲಮ್ಗಳಿದೆ. ಬೇರೆ ಕಡೆ ಕೆಲಸ ಮಾಡ್ತಾ ಇರ್ಬೋದು, ಬಟ್ ಇಲ್ಲಿ ರೋಡ್ಗಳಂತೂ ನಾನು ನನ್ನ ಫ್ರೆಂಡ್ಸ್ ಏನೇ BJPಯಿಂದ ಇದ್ದಾರೆ, ಅವ್ರುಗಳೆಲ್ಲರಿಗೂ ಹೇಳಿದ್ದೀನಿ, ರೋಡ್ ಯಾವುದೇ ರೋಡ್ ರೆಡಿ ಆದ್ರೂ JSS ರೋಡ್ ಇದೆಯಲ್ಲ, ಆ ರೋಡ್ ಕ್ರಾಸ್ ಆಗೋದು ಈವ್ನಿಂಗ್ 6 ಗಂಟೆ ಆದಮೇಲೆ ಬೆಂಗಳೂರಿದ್ದಂಗೆ ಏನದು. ಆ ರೋಡಲ್ಲಿ ಅಲ್ಲಿಂದ ಇಲ್ಲಿಗೆ ಬರೋ ತನಕನೇ 20 ನಿಮಿಷ ತಗೊಳತ್ತೆ ಜಾಮ್ ಆಗ್ಬಿಟ್ರೆ. ಇಲ್ಲೆಲ್ಲ ಕಡೆಗೂ ಪಾರ್ಕಿಂಗ್ ಬಿಟ್ಬಿಡ್ತಾರೆ. ಸುತ್ತಮುತ್ತ ಗಾಡಿಗಳೇ ಓಡಾಕಾಗಲ್ಲ. ಅಭಿವೃದ್ಧಿ ಅಂತೇನು ಕಾಣಿಸ್ತಾ ಇಲ್ಲ. ಇಲ್ಲ, ರೋಡ್ ಇಲ್ಲ ಸರಿಯಾಗಿ. ಈಗ ಒಂದೂವರೆ ತಿಂಗಳು JSS ಹತ್ರನೇ ಸ್ಟಕ್ ಆಗ್ಬಿಟ್ಟಿತ್ತು. ಜನ ಓಡಾಡೋಕ್ಕೆ ತೊಂದರೆ ಆಗ್ಬಿಟ್ಟಿತ್ತು. ಈಗ ಹೆಂಗೋ ಕ್ಲಿಯರ್ ಮಾಡಿದ್ದಾರೆ. ಸ್ವಲ್ಪ ಇನ್ನೂ ಸ್ವಲ್ಪ ನೀರಿನ ಸಮಸ್ಯೆ, ಒಳಚಂದಿ ಸಮಸ್ಯೆ ಎಲ್ಲ ಆಗಬೇಕು, ಆಗ್ತಾ ಇದೆ. ಮಾಡಿದರೆ ಸರ್, ಪರವಾಗಿಲ್ಲ. ಇದರಲ್ಲಿ MLA ಎಲ್ಲ ನೋಡಿದ್ರೆ ಇವಾಗ ಪರವಾಗಿಲ್ಲ, ಒಂದು ರೇಂಜಿಗೆ ಓಕೆ ಮಾಡಿದ್ದಾರೆ. ಏನು ಅಭಿವೃದ್ಧಿ ಆಗಬೇಕಿತ್ತು ಅನಿಸ್ತದೆ ಸರ್ ಈ ಕ್ಷೇತ್ರದಲ್ಲಿ? ಇನ್ನಾಗಬೇಕು ಸರ್. ಟ್ರಾಫಿಕ್ಕು ಇಲ್ಲಿ ಅಗ್ರಹಾರ ನೋಡಿ, ಸರ್ಕಲಲ್ಲಿ ಒಂದು ಸಲ ಏನಾದರೂ ಇದು ಮಾಡಿದ್ರೆ ಆ ರೋಡು ರೆಡಿ ಆಗೋದು ತಿಂಗಳಾನ್ಗಟ್ಟಲೆ ಮಾಡ್ತಾರೆ. ಫುಲ್ ಟ್ರಾಫಿಕ್. ಇಲ್ಲಿ ಎದುರುಗಡೆ ನೋಡಿ, ಅಲ್ಲಿ ಏನಾದರೂ ಜಾಮ್ ಆದರೆ ಇಲ್ಲಿ ಫುಲ್ ಟ್ರಾಫಿಕ್ ಆಗುತ್ತೆ. ಮೈಸೂರು, ಬೆಂಗಳೂರಲ್ಲಿ ಏನಿದೆ ಅದು ಇಲ್ಲ ಆಗ್ತಾ ಇದೆ. ಬೆಂಗಳೂರಲ್ಲಿ ಏನಾಗಿದೆ ಅದು. ನಾನೀಗ ಅಗ್ರಹಾರದ 101 ಗಣಪತಿ ದೇವಸ್ಥಾನದ ಅಂಗಳದಲ್ಲಿದ್ದೀನಿ. ಇಲ್ಲಿನ ಮತದಾರರು ಏನು ಹೇಳ್ತಾರೆ, ಬನ್ನಿ ಕೇಳೋಣ. ಅಭಿವೃದ್ಧಿ ಆಗಿದೆ. ಏನಾದ್ರು ವರ್ಕ್ ಆಗಬೇಕು ಅಂತ ಅನಿಸ್ತಿದ್ಯಾ? ವರ್ಕ್ ಆಗಬೇಕು ಅಂತಂದ್ರೆ ಏನಿಲ್ಲ, ಇದೆ ಅಭಿವೃದ್ಧಿ ಆಗಿದೆ. ಅವಾಗಿಲ್ಲಕ್ಕೂ ಇವಾಗ ತುಂಬಾನೇ ಅಭಿವೃದ್ಧಿ. ನಿಮ್ಮ MLA ಶ್ರೀವತ್ಸ ಅವ್ರು ಕೆಲಸ ಮಾಡ್ತಾವ್ರೆ? ನಮ್ಮ MLA ಶ್ರೀವತ್ಸ ಅವರು ಮಾಡಬೇಕು. ಅವ್ರು ಮಾಡೋದು ಇನ್ನೂ ತುಂಬ ಐತೆ. ಅವಾಗಂದ್ರೆ ಸೋಮಣ್ಣವರು, ರಾಮದಾಸ್ ಇವರೆಲ್ಲ ಮಾಡವ್ರೆ.
ಅದರಂತೆ ಇವರು ನಡೆಸ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಬರೀ MLA ಆಗಿ MP ಆಗಿ ಕೂತ್ಕೊಂಡ್ಬಿಟ್ರೆ ಆಗಲ್ಲ. ಜನಸೇವೆಗಳನ್ನ ಬಂದು ಅವ್ರವ್ರ ಮುಂದೆ ಕೇಳಬೇಕು. ಓಟ್ ಕೇಳ್ಬಿಟ್ಟು ಗೆದ್ಬಿಟ್ಟು ಹೋಗಿ ಮನೇಲಿ ಕೂತ್ಕೊಂಡ್ರೆ ಏನು ಬಂತು ಭಾಗ್ಯ? ಬಿಸಿಲು ಮಳೇಲಿ ಕೂತ್ಕೊಳ್ಳೋರು ನಾವು, ಅವರೇನೋ AC ರೂಮಲ್ಲಿ ಕೂತಿರ್ತಾರೆ. ನಮ್ಮ ಕಷ್ಟ ನಮಗೆ ಗೊತ್ತಿರ್ತದೆ. ಯಾರೇನು ಇದು ಮಾಡಲ್ಲ. ಒಂದು ಪದಾರ್ಥ ಇವತ್ತಿನ ದಿನ ಆಕಾಶಕ್ಕೆ ಏರಿರ್ತದೆ. ಏನಾರು ಹೇಳಿದ್ರೆ ಅಷ್ಟು ಇಷ್ಟು ಅಂತಾರೆ. ಫುಟ್ಪಾತಲ್ಲಿ ಗೇಯೋರು ಗಾರೆ ಕೆಲಸ ಮಾಡೋರಿಗೆ ಕಷ್ಟ ಇರೋದು, ಮನೆಯೊಳಗೆ ಕೂತಿರೋರಿಗೆ ಏನೂ ಕಷ್ಟ ಇರಲ್ಲ. ಏನೇ ಅಭಿವೃದ್ಧಿ ಆದರೂ ಅವ್ರು ಬರಬೇಕು, ಜನದ ಹತ್ರ ಕೇಳಬೇಕು, ಪಾದಯಾತ್ರೆ ಮಾಡಬೇಕು, ಏನು ಎತ್ತ ಅಂತ ಅವ್ರ ಕಷ್ಟ ಸುಖ ಕೇಳಬೇಕು. ಆವಾಗ ಅವ್ರು MLA, ನಿಜವಾದ MLA ಅನ್ಬೋದು. ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ ಹೆಂಗಿದೆ? ಅಭಿವೃದ್ಧಿ ಆಗ್ತಿದೆಯಾ? MLA ಪರವಾಗಿಲ್ಲ ಕೆಲಸ ಮಾಡ್ತಾವ್ರ? ಪರವಾಗಿಲ್ಲ, ಇರೋದ್ರಲ್ಲಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಸರ್ಕಾರದಿಂದನೂ ಒಂದು ಸ್ವಲ್ಪ ಆಗಬೇಕಲ್ವಾ, ಅಲ್ಲಿಂದನೂ ಬಂದರೆ ಇನ್ನೂ ಅನುಕೂಲಗಳಾಗುತ್ತೆ. ಇದೆಲ್ಲ ಆದರೆ ಸ್ವಲ್ಪ ಪರವಾಗಿಲ್ಲ. ಸಮಸ್ಯೆಗಳೆಲ್ಲ ಈಡೇರ್ತಾ ಇದೆ. ಸಮಸ್ಯೆಗಳು ಈಗ ಮಾಮೂಲಿನೇ ಜನರಲ್ ಆಗಿದೆ. ಇನ್ನು ಮುಂದಕ್ಕೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಗಬೇಕು. ಏನು MLA ಮಾಮೂಲಿ ಮಾಡೋದು ಮಾಡ್ತಾ ಇರ್ತಾರೆ, ಅವರೇ ಕೆಲಸ ಮಾಡ್ತಾರೆ ಅಲ್ವೇಳೆ, ಇನ್ನೇನು ಹೇಳೋಕ್ಕಾಗಲ್ಲ ಅವ್ರಿಗೆ. ಅಲ್ಲ, ಸುಯೇಶ್ ಫಾರಂ ಅಂತ ಕಸದ ಸಮಸ್ಯೆ ಪರವಾಗಿಲ್ಲ, ಅದೆಲ್ಲ ಸ್ವಲ್ಪ ನೀಟಾಗಿ ಕರೆಕ್ಟಾಗಿದೆ. ರೋಡ್ಗಳು ಮಾಮೂಲಿ ಒಳಗೆ ಎಲ್ಲ ಅದು ಮುಂದೆ ಮುಚ್ಚರಲ್ಲೇ ಇದ್ದಾರೆ. ಕೆಲವು ಕಡೆ ಐತೆ, ಕೆಲವು ಕಡೆ ಚೆನ್ನಾಗೈತೆ ಅಲ್ವಾ ಸರ್? ಮೇಯ್ನ್ ರೋಡಲ್ಲಿ ಚೆನ್ನಾಗಿರ್ಬೇಕು ಮೇಯ್ನು ಅಲ್ವಾ? ಗಲ್ಲಿ ಪಲ್ಲಿ ಬಿಡಿ, ಮೇಯ್ನ್ ರೋಡಲ್ಲಿ ಕರೆಕ್ಟಾಗಿರ್ಬೇಕು. ವಾಹನಗಳು ಓಡಾಡೋದು ಆಕ್ಸಿಡೆಂಟ್ ಜಾಸ್ತಿ ಆಯ್ತವೆ, ಅದು ಕರೆಕ್ಟಾಗಿದ್ದರೆ ಸಾಕು ಅಲ್ವಾ ಹೇಳಿ ಸರ್? ಈಗ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆಯಾ ಆಗಿಲ್ವಾ? ನಿಮ್ಮ MLA ಕೆಲಸ ಮಾಡ್ತಾರೋ ಮಾಡ್ತಿಲ್ವಾ? ಹಾಗೇ ಇಲ್ಲ ಸರ್, ಏನು ಹಾಗೇ ಇಲ್ಲ. ಏನು ನೀರಿಲ್ಲ, ಮೋರಿ, ಅದು ಲೈಟು, ಏನು ಸಮಸ್ಯೆ ತುಂಬ ಇದೆ. ಹೇಳಕ್ಕೆ ಹೋದ್ರೆ ತುಂಬ ಇದೆ. ಏನು ಹೇಳಿಲ್ಲ ಅಂದರೆ ಏನೂ ಇಲ್ಲ, ಸಮಸ್ಯೆ ಬೇಕಾದಷ್ಟಿದೆ. ಸ್ವಲ್ಪ ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಆಗಿದೆ. ಸ್ವಲ್ಪ ರೋಡ್ ಗೀಡ್ ಮಾಡಿದ ಸ್ವಲ್ಪ ಮಾಡಿದ್ದಾರೆ, ಅದೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮ MLA ಶ್ರೀವತ್ಸ ಅವ್ರು ಸಿಗ್ತಾರೆ ಸರ್? ಅವ್ರು ಸ್ವಲ್ಪ ಸಿಗ್ತಾ ಆಗ ಹೋಗ ಸ್ವಲ್ಪ ಅಪರೂಪ ಸಿಗೋದು, ಸಿಗ್ತಾ ಇರ್ತಾರೆ. ಸಮಸ್ಯೆಗಳೆಲ್ಲ ಈಡೇರ್ತಿದೆ ಹಾಗಾದ್ರೆ? ಮಾಡ್ತಾರೆ, ಪರವಾಗಿಲ್ಲ, ತಕ್ಕ ಮಟ್ಟಿಗೆ ಮಾಡ್ತಾವ್ರೆ. ನಾನೀಗ ಚಾಮುಂಡಿಪುರಂನ ಪ್ರತಿಷ್ಠಿತ GTR ಹೋಟೆಲ್ನಲ್ಲಿದ್ದೀನಿ. ನಾನು ಇಲ್ಲಿರುವಂತಹ ಮತದಾರನ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ನಮ್ಮ ಕ್ಷೇತ್ರದಲ್ಲಿ ಶಾಸಕರು ಮಾತ್ರ ನಗನಗಿತಾ ಇರ್ತಾರೆ, ಅಭಿವೃದ್ಧಿ ಮಾತ್ರ ಶೂನ್ಯ. ಯಾಕೆ ಅಂತ ಹೇಳಿದ್ರೆ ಸುಯೇಶ್ ಫಾರಮಲ್ಲಿ ಕಸ ಸುರಿಯೋದಿದೆ, ಅಲ್ಲಾಗಲೇ ಬೆಂಕಿ ಎತ್ಕೊಂಡು ಅದ್ರ ಹೊಗೆ ಎಲ್ಲ ಜನಕ್ಕಿದ್ದು ಆಗಿ ಎಲ್ಲ ಆಸ್ಮಾ ಥರ ಆಗಿದೆ ಜನಗಳಿಗೆಲ್ಲ. ಅಭಿವೃದ್ಧಿ ಶಾಸಕರು ಇಲ್ಲೇನು ಕೆಲಸ ಮಾಡ್ತಾಯಿಲ್ಲ, ಬರೀ ಶಾಸಕರು ಅಲ್ಲಿ ಇಲ್ಲಿ ಮಾತುಕತೆ ಆಡ್ಕೊಂಡು ಅಲ್ಟೆ ಹೊಡ್ಕೊಂಡಿದ್ದಾರೆ ಹೊರತು KR ಕಾನ್ಸ್ಟಿಟ್ಯೂನ್ಸಿಲಿ ಅಭಿವೃದ್ಧಿಗೆ ಒಂದು ಕೆಲಸನೂ ಮಾಡಿಲ್ಲ ಇವತ್ತವರೆಗೂ. ಕಳೆದ 2 ವರ್ಷದಿಂದ ಯಾವುದೇ ರೀತಿ ಒಂದು ಅಭಿವೃದ್ಧಿ ಆಗೋ ಕೆಲಸದ ಒತ್ತಡದಿಂದ ಯಾವುದೇ ರೀತಿ ಒಂದು ಕೆಲಸನೂ ಆಗಿಲ್ಲ. ಒಂದು ರಸ್ತೆ ಆಗ್ಬೋದು, ಒಂದು ಮೋರಿ ಕೆಲಸ ಆಗ್ಬೋದು, ಒಂದು ರಿಪೇರಿ ಕೆಲಸಗಳಾಗ್ಬೋದು. ಶ್ರೀವಸ್ತರು ಏನು ಮಾಡ್ತಾವ್ರೆ ಅಂತಂದರೆ ಬರೀ ಮೂಡೋದೊಂದು ತಗೋತಾರೆ, ಕೇಸು ಹಿಂಗೆ ಮಾಡಿಬಿಟ್ರು ಅಂತ ಹೇಳ್ತಾರೆ. ಅದೇ ಇವರು ಬೇರೆ ವಿಚಾರಗಳು ಮಾತಾಡ್ತಾರೆ ಹೊರತು ನಾನು ಅಭಿವೃದ್ಧಿ ಕೆಲಸಗಳು ನಾನು ಮಾಡಿದ್ದೀನಿ ಅಂತ ಒಂದು ಕೆಲಸ ಇವತ್ತವರೆಗೂ ಹೇಳಲ್ಲ ಅವರು. ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಆಗಿದೆಯಾ, ಆಗ್ತಿದೆಯಾ? ಡೆವಲಪ್ಮೆಂಟ್ ಏನು ಕಂಡು ಬರ್ತಾ ಇಲ್ವಲ್ಲ ಸರ್, ಏನು ಕಂಡು ಬರ್ತಾ ಇಲ್ಲ. ಏನಿಲ್ಲ, ಮಾಮೂಲಿ ನಾನು ಹೇಳಿದ್ನಲ್ಲ, ಮೊದಲಾದರೆ ಬಂದು ಒಂದು ಅಡ್ವೈಸ್ ಕೊಡೋರು ಮಾಡೋರು, ಇವಾಗ ಯಾವುದು ಏನೂ ನಡೀತಾ ಇಲ್ಲ. ಇದೆ ಮಾಡ್ತಾ ಇದ್ದಾರೆ, ಅವ್ರು ಒಳಗಡೆನೆ ಮಾಡ್ತಾರೆ, ಬಟ್ ಗೊತ್ತಾಯ್ತಾ ಇಲ್ಲ ಅಷ್ಟೇ. ಕೆಲಸಗಳು ಎಲ್ಲ ಐತಾ ಇದೆ, ಕೆಲಸಗಳು ಯಾವುದು ಆಯ್ತಾ ಇಲ್ವಲ್ಲ. ನೋಡಿ, ನೀವೇ ನೋಡಿದ್ರೆ ಗೊತ್ತಾಗ್ಬಿಡುತ್ತಪ್ಪ, ಕಮ್ಮಿ ಇದೆ. ಹೌದು, ಕೃಷ್ಣರಾಜ ಕ್ಷೇತ್ರದಲ್ಲಿ ಅಭಿವೃದ್ಧಿ ಬಂದು ಅಂಥದ್ದು ಏನೂ ಕಂಡು ಬಂದಿಲ್ಲ. ಯಾಕಂದರೆ ರೋಡ್ ಡೆವಲಪ್ಮೆಂಟ್ ತುಂಬ ಮುಖ್ಯವಾಗಿದೆ. ನಮ್ಮ ಈ ಎಕ್ಸಾಂಪಲ್ ಈಗ 54th ವಾರ್ಡಲ್ಲಿ ನಮ್ಮ ಕನಕಗಿರಿ ತೋಳಿ ರೋಡೇ ಇಲ್ಲ. ಇವತ್ತಿನವರೆಗೂ ನಮ್ಮ ಶ್ರೀವತ್ಸ ಅವರು ಬಂದಲ್ಲಿ ಒಂದಿನಾನು ನೋಡಿಲ್ಲ. ಅಲ್ಲಿ ಜನಗಳ ಕಷ್ಟ ಏನು ನಡೀತಿದೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ 300 ಮನೆಗಳಿಗೆ ನೀರೇ ಸಿಗ್ತಾ ಇಲ್ಲ. ಅದ್ರ ಬಗ್ಗೆ ಒಂದಿನ ಕೇಳಿದ್ರ ಯಾತ್ರ ಬಂದು ಕೇಳೋರ? ಬಂದು ಕೇಳಿಲ್ಲ. ಆ ಚಿಕ್ಕ ಜಾಗದಿಂದನೇ ಹೇಳ್ತಾ ಇದೀನಿ, ಅಲ್ಲಿಂದ ಇವತ್ತಿನವರೆಗೂ ಕೆಲಸಗಳು ನಡೀತಾ ಇಲ್ಲ, ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಿಮ್ಮ KR ಕ್ಷೇತ್ರದ ಅಭಿವೃದ್ಧಿ ಆಗ್ತಿದೆಯಾ ಸರ್? ಆಗಿದೆಯಾ ಸರ್? ಆಗಿಲ್ಲ ಸರ್, ಭಾರಿ ತೊಂದರೆ ಆಗಿದೆ. ಏನೋ ಅಂಥದ್ದೇನು ಇಂಟ್ರೆಸ್ಟ್ ಕೊಡ್ತಾ ಇಲ್ಲ. ಮೋರಿ ತೆಗೆದೆ 6 ತಿಂಗಳು 7 ತಿಂಗಳಾಯಿತು, ಮೋರಿ ಮುಚ್ಚಿಲ್ಲ. 3 ಮಣ ಧೂಳು, ಕೆಂಬಳು, ನೆಗಡಿ ಬರ್ತಾ ಇದೆ. ಯಾರು ಕೇಳೋರಿಲ್ಲ, ಮೊಟ್ಟೋರಿಲ್ಲ. ರೋಡ್ ಸರಿಗಿಲ್ಲ. ಏನು ಹೇಳಿ, ವಾರಕ್ಕೆ 2 ದಿವಸ 3 ದಿವಸ ನೀರು ಬರ್ತದೆ ಕೆಳಗಡೆ ಕನಗಿರಿ ಗಣಪತಿ ದೇವಸ್ಥಾನ ಲೈನ್ಲಿ. ಏನೂ ಅಭಿವೃದ್ಧಿ ಇಲ್ಲ. ಓಟ್ ಕೇಳೋಕೆ ಮಾತ್ರ ಬರ್ತಾರೆ, ಆಮೇಲೆ ತಿರುಗೂ ನೋಡಲ್ಲ. ಕಷ್ಟ ಸುಖ ಏನೂ ಇಲ್ಲ.
ಈಗ ಎಲ್ಲ ಚೊಳ್ಳೆಗಳೆಲ್ಲ ಜಾಸ್ತಿಯಾಗಿ ಹುಷಾರು ತಪ್ಪಿದವ್ರ ಜನ ಎಲ್ಲ. ಕನಕಗಿರಿಲಿ ಅಂತ ಹುಷಾರು ತಪ್ಪಿದ ಜನ ಸುತ್ತಮುತ್ತ ಚೊಳ್ಳೆನೇ ಕನಕಗಿರಿಲಿ. 2 ಡ್ರೈನೇಜು ಕೆಳಗಡೆ ಹೋಗಿರೋದು, ಅದನ್ನು ಏಕಸಮ ಏನು ನೋಡ್ತಾ ಇಲ್ಲ, ಅದು ಕ್ಲೀನು ಮಾಡ್ತಾ ಇಲ್ಲ. ನೀರು ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಿ ನಿಂತಿರುತ್ತೆ, ಸೊಳ್ಳೆ ಜಾಸ್ತಿ ಇದಾವೆ. ಆಮೇಲೆ ರೋಡ್ ಚೇಂಬರ್ ಎಲ್ಲೆಲ್ಲಿ ಬೇಕೋ ಅಲ್ಲೇ ಕಟ್ಟೋದು. ಕೆಳಗಡೆ 2 ಚೇಂಬರ್ ಓಪನ್ ಮಾಡೋರ, ಇನ್ನೂ ಮುಚ್ಚಿಲ್ಲ, ಕ್ಲೀನು ಮಾಡಿಲ್ಲ. ಯಾವುದೇ ಕಾರಣಕ್ಕೂ 20% ಕೆಲಸನೂ ಆಗಿಲ್ಲ. ಒಳಚರಂಡಿ ಇರ್ಬೋದು, ನೀರಾವರಿ ಇರ್ಬೋದು, ರೋಡು, ರಸ್ತೆ ವ್ಯವಸ್ಥೆ ಯಾವುದೂ ಆಗಿಲ್ಲ ಸರ್. 20% ಆಗಿಲ್ಲ. 16ರಿಂದ 17% ಆಗಿರ್ಬೋದು ಅಷ್ಟೇ. ಇದೇನೇ ಪೈಪ್ಲೈನ್ ಎಳೆದವ್ರೆ. ಇದು ಮುಚ್ಚಕ್ಕೆ ಹೆಚ್ಚು ಕಡಿಮೆ ಒಂದು 4 ತಿಂಗಳು ತಗೊಂಡ್ರು, ಇನ್ನೂ ಮುಚ್ಚಿಲ್ಲ ಸರ್. ಈಗ ಆ ಕಡೆನೂ ಹಳ್ಳ ತೆಗ್ದವ್ರೆ, ಈ ಕಡೆನೂ ಹಳ್ಳ ತೆಗ್ದವ್ರೆ. ಯಾವುದೇ ಕಾರಣಕ್ಕೂ ಕೆಲಸ ಆಗಿಲ್ಲ ಸರ್. ನಾನೀಗ ಕನಕಗಿರಿಯಲ್ಲಿದ್ದೀನಿ. ಇಲ್ಲಿನ ನಿವಾಸಿಗಳು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಸರ್, ನಿಮ್ಮ ಕ್ಷೇತ್ರದ ಅಭಿವೃದ್ಧಿ ಆಗ್ತಿದೆಯಾ ಸರ್? ಆಗ್ತಿಲ್ಲ ಸರ್. ಸಿಕ್ಕಾಪಟ್ಟೆ ಅಗದಿ 3 ದಿವಸಕ್ಕೆ ಕೆಗುವರಾಗಿದ್ದಾರೆ ಯಾರೋ ಸಿಲಿಂಡರ್. ಇನ್ನು 3 ದಿವಸಕ್ಕೆ ಯಾರೋದು ಚರಂಡಿ ಅವರಾಗಿದ್ದಾರೆ. ಕಮ್ಮಿ ಒಂದು 6 ತಿಂಗಳಿಂದ ರೋಡೇ ಆಗಿಲ್ಲ ಸರ್. ವರ್ಷ ಆಯ್ತಾ ಬರ್ತೈತೆ. ಮಕ್ಕಳು ಮರಿ ಅಂತೂ ಓಡಾಡಕ್ಕಂತೂ ಆಗೋದೇ ಇಲ್ಲ. ಬಸ್ ಸ್ಟ್ಯಾಂಡ್ ಅಂತೂ ಕುಂತ್ಕೊಳ್ಳೋಕೆ ಆಗಲ್ಲ ಸರ್, ಅಷ್ಟೊಂದು ಧೂಳು. ಹೊಸ ಮಾಸ್ಕ್ ಸರ್, ಧೂಳಕ್ಕೆ ಕುಂತ್ಕೊಳ್ಳೋಕ್ಕಾಗಲ್ಲ ಅಂದ್ಬಿಟ್ಟು ಮಾಸ್ಕ್ ಹಾಕೊಳ್ಳೋದು. ಫುಲ್ಲು ರಾತ್ರಿ ಎಲ್ಲ ಮಲಗೋಕ್ಕೆ ಆಗಲ್ಲ ಸರ್, ಕೆಂಪು ಸ್ಟಾರ್ಟ್ ಆಗಿಬಿಟ್ರೆ. ಮಕ್ಕಳು ಮರಿ ಅಂತೂ ಓಡಾಡೋಕ್ಕೆ ಅಂತೂ ಆಯ್ತಾನೆ ಇಲ್ಲ. ನಮ್ಮ ಕ್ಷೇತ್ರದಲ್ಲಿ MLA ಹತ್ತವಿಂದ ಇವತ್ತುವರೆಗೂ ಕನಕಗಿರಿ ಬಂದಿಲ್ಲ. ರೋಡೆಲ್ಲ ಅಡ್ಗೋಟಾಗಿದೆ, ಕುಂತ್ಕೊಳ್ಳೋಕ್ಕಾಗ್ತಾಯಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಾಯಿಲ್ಲ. ಒಂಚೂರು ನೀರು ಬಿಡ್ಸಲ್ಲ, ಯಾರು ಎತ್ತೆ ಅಂತ ಕೇಳೋರಿಲ್ಲ, ಹೇಳೋರಿಲ್ಲ. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂತಂದರೆ ನಾವು ಹಿಂಗೆ ಮೀಡಿಯಾ ಮುಂದೆ ಮಾತಾಡಬೇಕು, ಅವ್ರ ಪರವಾಗಿ ಕೇಳಿಸ್ಕೊಳ್ಬೇಕು, ಸುಮ್ಮನೆ ಆಗಬೇಕು, ಹಂಗಾಗ್ಬಿಟ್ಟಿದೆ. ಯಾರೂ ಬಂದು ಮಾಡೋ ಅಂಥ ಮುತ್ತುವರ್ಜಿಯರಿಲ್ಲ ಸರ್. ನಾವೇನೋ ಒದ್ದಾಡ್ಕೊ ಸಾಯ್ಬೇಕು. ರೋಡೆಲ್ಲ ಫುಲ್ ಅಡ್ಗೇಟೋಗಿದೆ. ಇಲ್ಲಿಂದ ಎಲ್ಲಿ ಮೈಸೂರು ಸುತ್ತ 20 ಕಿಲೋಮೀಟ್ರ್ ರೋಡ್ ನೋಡಿ, ಯಾವ ರೋಡ್ ಚೆನ್ನಾಗಿಲ್ಲ. ನಾನೊಬ್ಬ ಆಟೋ ಡ್ರೈವರ್ ಆಗಿ ಹೇಳ್ತಾ ಇದ್ದೀನಿ. ಎಲ್ಲ ನೋಡಿ ಸಾಕ ನಮಗೆ ಬೇಸರ ಆಗ್ಬಿಟ್ಟು ಏನು ಹೇಳ್ಕೊಳ್ಳೇಬಾರ್ದು ಅನ್ನೋ ಪರಿಸ್ಥಿತಿ ಕೂತ್ಬಿಟ್ಟಿದ್ದೀನಿ ಸರ್. ಇವಾಗ ಸುಯೇಶ್ವರಮಲ್ಲಿ ಈಗ ಮೊನ್ನೆ ತಾನೇ ಬೆಂಕಿ ಎತ್ಕೋತು. ಅದರಿಂದ ಈ ಸೈಡೆಲ್ಲ ಫುಲ್ಲು ಇದಾಗಿ ಈ ಸೈಡೆಲ್ಲ ಇದಾಯ್ತೈತೆ ಸರ್. ಒಂದು ಸ್ವಲ್ಪ ಈ ಸೈಡ್ ಯಾರೂ ಬದಲ್ಲ, ವೀಸಿಂಗ್ ಪ್ರಾಬ್ಲಮ್ ಆಯ್ತೈತೆ. ವಯಸ್ಸಾದವ್ರಿಗೆಲ್ಲ ಇಲ್ಲಿ ಒಂದು ಸ್ವಲ್ಪ ತೊಂದರೆ ಐತೈತೆ. ಏನು ಅಭಿವೃದ್ಧಿ ಆಗಿಲ್ಲ ಸರ್. ನಾರ್ಮಲ್ ನೋಡಿ, ರೋಡೆಲ್ಲ ಹಿಂಗಾಗಿದೆ. ಇದು ಸಿಕ್ಕಾಬಡೆ ತೊಂದರೆ ಆಗ್ಬಿಟ್ಟಿದೆ ಸರ್. ವ್ಯವಹಾರನೇ ಕೆಟ್ಟೈತಿದ್ರಿಂದ ಹೇಳಿ, ರೋಡಿಂದ ತುಂಬ ವ್ಯವಹಾರ ಕೆಟ್ಟಿತ್ತು. ಧೂಳು ಯಾರು ಬರಲ್ಲ ಈಚೆಗೆ ಈಚೆಗಡೆ ಕೋಳಿನೇ ಎತ್ತಕ್ಕಾಗಲ್ಲ ನಾವು ಹೇಳಿ. ಒಂದು ಕೋಳಿ ವ್ಯಾಪಾರ ಕಷ್ಟ ಆಗ್ಬಿಟ್ಟಿದೆ ಈಗ ಜನಗಳಿಗೆ. ವ್ಯವಹಾರ ನೋಡಿ, ಅವ್ರಿಗೂ ವ್ಯಾಪಾರದವ್ರಿಗೂ ವ್ಯಾಪಾರ ಇಲ್ಲ, ನಮಗೂ ವ್ಯಾಪಾರ ಇಲ್ಲ. ಈ ಮಾಸ್ ಹಾಕೊಂಡು ಕುಡಿದ್ರು ನಮ್ಗೆ ಕೂತ್ಕೊಂಡ್ರು ಪೂರ್ತಿ ಉಸಿರಲ್ಲೆಲ್ಲ ಪೂರ್ತಿ ಧೂಳು ಐತೆ ಹೊಡೆದು ಹೋಗಿ ನಮಗೆ ಮಾತೆ ತಿನ್ನೋ ಶುರು ಆಗ್ಬಿಟ್ಟಿದೆ ನಮಗೆ. ಇನ್ಯಾವಾಗ ರೆಡಿ ಆಗುತ್ತೆ ಸರ್? 6 ತಿಂಗಳಾಗ್ಬಿಡ್ತಲ್ಲ ಸರ್ ರೆಡಿ ಆಗೋದು. MLA ಬಗ್ಗೆ ನಮ್ಗೆ ಗೊತ್ತಿಲ್ಲ ಸರ್. MLA ಏನಂತಾರೋ ಏನೋ ಅದ್ರ ಬಗ್ಗೆ ಇನ್ನೂ ಏನು ಗೊತ್ತೇ ಇಲ್ಲ ನಮ್ಗೆ. ಬಂದೇ ಇಲ್ಲ ಇಲ್ಲಿಗೆ, ನಮ್ಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ರೋಡ್ ಆಗಬೇಕು ಸರ್. ಮೇನಾಗಿ ನಮಗೆ ತೊಂದರೆ ಆಗ್ತಾ ಇದೆ. ಇದಕ್ಕೆಲ್ಲ ನಮಗೆ ನೋಡಿ ಮೆಡಿಷನ್ ಒಳಗಡೆ ಹೇಗೆ ಕಾಣ್ತಾ ಇದೆ ಅಂತ. ಮೆಡಿಷನ್ ಅಲ್ಲದೆ ನಮಗೂ ಕೂಡ ತೊಂದರೆನೇ. ಯಾಕೆಂದರೆ ಶೀತ ಕೆಮ್ಮು ಎನಿ ಟೈಮ್ ನಾವು ಮಾಸ್ಕ್ ಹಾಕ್ಕೊಂಡೇ ಇರಬೇಕು. ಬಂದವರೆಲ್ಲ ಕಸ್ಟಮರ್ಸ್ ನೋಡಿ ಹೇಗಿದೆ ಅಂತ, ನಮ್ಮ ಕೈ ನೋಡಿ ಹೇಗಿದೆ ಸೇಮ್. ಸೊ ಹಂಗಾಗಿ ನಮಗೆ ಫಸ್ಟ್ ರೋಡ್ ಮೇನ್ ನಮಗೆ ಆಗಬೇಕು. ನಮಗೆ ಟಾರ್ ರೋಡ್ ಆದರೆ ಹಾಕ್ಕೊಟ್ರೆ ನಮಗೆ ಹೆಲ್ಪ್ ಆಗುತ್ತೆ. ನಮಗೆಲ್ಲ ಬರೀ ಕ್ಲೀನ್ ಮಾಡ್ಕೊಂಡೆ ನಿಂತ್ಕೊಳ್ಳೋದಾಗುತ್ತೆ. ಆರೋಗ್ಯ ತುಂಬ ನೀರು ಆಗ್ತಾ ಇಲ್ಲ. ಬೆಳಗ್ಗೆ ಹೊತ್ತು ಅವಾಗ ಬಂದು 4 ದಿನಕ್ಕೊಂದ್ಸಲಿ 5 ದಿನಕ್ಕೊಂದ್ಸತಿ ನೀರು ಹಾಕ್ತಾರೆ. ಬರಬೇಕು, ಇಲ್ಲಿ ಬಂದು ನೀರು ಹಾಕಬೇಕು ದಿನ, ಇಲ್ಲ ರೋಡಾದರೂ ಸರಿ ಮಾಡ್ಕೊಡ್ಬೇಕು. ನಮಗೆ ವ್ಯಾಪಾರಕ್ಕೂ ತೊಂದರೆನೇ. ಅದೇ ಸರ್, ಈ ರೋಡಿಂದ ನಮ್ಮದು ಆರೋಗ್ಯನೂ ಹಾಳಾಗೋಗಿದೆ. ನೋಡಿ ಕೈಯೆಲ್ಲ ನೋಡಿ ಇನ್ಫೆಕ್ಷನ್ ಆಗಿದೆ, ತಲೆನೋವು, ಮೈಕೈ ನೋವು, ಜ್ವರ. ನಾವೇ ಪೇಷಂಟ್ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದೀವಿ, ನಾವು ನುಂಗ್ತಾ ಇದ್ದೀವಿ ಜೊತೆಲಿ. ಆ ಥರ ಆಗಿದೆ. ಅಟ್ಲೀಸ್ಟ್ ನೀರು ಹಾಕ್ಸಲ್ಲ, ಏನೂ ಇಲ್ಲ. ದಿನಕ್ಕೆ 4 ಸರಿ ನೋಡಿ ಸರ್, 4 ಸರಿ ನಾವು ವಾಶ್ ಮಾಡ್ತಾ ಇರ್ತೀವಿ, ಕ್ಲೀನ್ ಮಾಡ್ತಾ ಇರ್ತೀವಿ. ಬಟ್ಟೆನೂ ನೋಡಿ ಸರ್ ಹೆಂಗಾಗ್ಬಿಟ್ಟಿದೆ. ಅದೇನೇ ಸರ್, ಧೂಳೆಲ್ಲ ತುಂಬ್ಕೊಂಡಿದೆ. ಮಕ್ಳುಗಳು ಹೋಗೋರೆಲ್ಲ ಚಿಕ್ಕ ಮಕ್ಳುಗಳಿಗೆಲ್ಲ ಇನ್ಫೆಕ್ಷನ್ ಎಲ್ಲ ಆಗ್ತಿದೆ. ಜ್ವರ ಬಂದು ಬೀಳ್ತಾ ಇದ್ದಾರೆ. ಅದಕ್ಕೋಸ್ಕರ ರೋಡ್ ರೆಡಿ ಆದರೆ ಎಲ್ಲರಿಗೂ ಒಳ್ಳೇದೇ ಅಲ್ವ, ಓಡಾಡೋದು ಎಲ್ಲ. ಗಾಡಿ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಆಟೋದವರೆಲ್ಲ ಹೋಯ್ತಾ ಇರ್ತಾರೆ. ಅದ್ರಿಗೆಲ್ಲ ಮಕ್ಳುಗಳಿಗೆಲ್ಲ ಓದೋ ಕಡೆ ಎಲ್ಲ ಕಡೆ ಇರೋದಕ್ಕೆಲ್ಲ ತೊಂದರೆ ಎಲ್ಲ ಆಗುತ್ತೆ. ಹುಷಾರು ತಪ್ಪಿ ಬೀಳ್ತಾರೆ. ಅದು ಹಾಸ್ಪಿಟ್ಲಿಗೆಲ್ಲ ಹೋಗೋದೆಲ್ಲ ದುಡ್ಡೆಲ್ಲ ಖರ್ಚಾಗೋದೇ ಆಗುತ್ತೆ. ಒಂದು ಸ್ವಲ್ಪ ಇದು ರೋಡೇನ ಕ್ಲೀನ್ ಇದ್ದರೆ ಮಕ್ಳುಗಳಿಗೆಲ್ಲ ಹೋಗೋದು ಅವ್ರಿಗೆಲ್ಲ ಒಂಥರ ಖುಷಿ ಇರುತ್ತೆ. ಹೌದು ಸರ್ ಅದೇನೇ. ಇದು ರೋಡಲ್ಲೆಲ್ಲ ಈಗ ಎಸೆದೆಲ್ಲ ಹಾಕ್ತಿದ್ರು, ತಿನ್ನೋದೆಲ್ಲ ಪದಾರ್ಥ ಎಲ್ಲ. ಈಗ ಅದು ಎಲ್ಲ ಕಡಿಮೆ ಆಗೋಗಿದೆ. ಫೈನ್ ಗಿನ್ನೆಲ್ಲ ಹೇಳ್ತಿದ್ರು. ಈಗ ಹೇಳ್ದಾಗ್ಲಿಂದ ಈಗ ಡಸ್ಟ್ಬಿನ್ಗೆಲ್ಲ ಹಾಕ್ತಿದ್ರು ಸರ್ ಕರೆಕ್ಟಾಗಿ. ಸರ್ ಇಲ್ಲ, ಬರಲ್ಲ ಸರ್. ಯಾರು ಹೇಳಿದ್ರು ಸರ್ ಬರಲ್ಲ ಈ ಕಡೆ ಸೈಡ್. ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಸರ್? ಅಭಿವೃದ್ಧಿ ಆಗ್ತಾ ಇದೆ ಸರ್, ಆಗ್ತಾ ಇದೆ. ಈಗ ಸುಯೇಶ್ ಫಾರಂ ಏನು ಸಮಸ್ಯೆ ಇಲ್ಲ ಸರ್? ಅದು ನಮಗೆ ಗೊತ್ತಿಲ್ಲ ಸರ್.
ಅದ್ರದ್ದು ಗೊತ್ತಿಲ್ಲ. ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಮಾಡ್ತಾ ಇದ್ದಾರೆ. ಆ ಕೆಲಸ ಎಲ್ಲ ಸುಮಾರು ವರ್ಷದಿಂದ ಆಗಿರಲಿಲ್ಲ. ಆ ಕನಕಗಿರಿ ಎಲ್ಲ ತುಂಬ ಮಳೆ ಹೋದ್ರೆ ತುಂಬ ನೀರು ತುಂಬ್ಕೊತಾ ಇತ್ತು. ಇವ್ರು ಬಂದಾದ್ಮೇಲೆ ಶ್ರೀವತ್ಸ ಅವರು ಆ ಕೆಲಸ ಮಾಡ್ತಾ ಇದ್ದಾರೆ. ಕೈ ಸಿಗ್ತಾರೆ ಸರ್. ನಾವು ಸುಮಾರು ಸಲ ಹೋಗಿ ಭೇಟಿಯಾಗಿದ್ದೀವಿ. ಹಾಂ, ಸ್ಪಂದಿಸ್ತಾರೆ ಸರ್. ಯಾರಾದರೂ ಕೂರಿಸಿ ಏನು ವಿಚಾರ ಕೇಳಿಕೊಂಡು ಮಾತಾಡಿಸಿ ಕಳಿಸ್ತಾರೆ. KR ಕಾಂತ್ ತುಂಬ ಜನ ಡೆವಲಪ್ ಆಗ್ತಾಯಿದೆ. ಈಗಿರುವಂಥ MLA ಅವರು ಒಳ್ಳೆ ಜನ. ಎರಡೆರಡು ರಿಂಗ್ ಎತ್ತಾರೆ. ಮೊದಲೆಲ್ಲ 2 ರಿಂಗ್ ಎಲ್ಲ ಎಷ್ಟು ರಿಂಗ್ ಮಾಡಿದ್ರು ಇಲ್ಲ, ಬಟ್ ಈಗ ಒಂದೇ ಒಂದು ರಿಂಗ್ ಆದಲ್ಲಿ ಫೋನ್ ಎತ್ತಾರೆ. ತುಂಬ ಒಳ್ಳೆ ವ್ಯಕ್ತಿ ಶ್ರೀವತ್ಸ ಅವರು. ಅಭಿವೃದ್ಧಿ ಕೆಲಸ ಆಗ್ತಾ ಇದೆಯಲ್ಲ, ನೋಡ್ತಾ ಇದೀವಲ್ಲ, ಎಲ್ಲ ಅಭಿವೃದ್ಧಿ ಕೆಲಸ ಆಗ್ತಾ ಇದೆಯಲ್ಲ ಸರ್. ಇವತ್ತು ಗಂಟೆನೂ GT ದೇವೇಗೌಡ ಆಗಲಿ ಹೊಸರು ಯಾರೂ ನಮ್ಮ ಸಮಸ್ಯೆ ಆಲ್ಸಕ್ಕೆ ಬರೋಲ್ಲ, ಸರಿನಾ? ಪ್ರತಾಪ್ ಸಿಂಹರು ಒಂದು ಸ್ವಲ್ಪ ದಿನದಿಂದ ಬಂದು ಕಸ ಎತ್ತಿಸ್ತೀವಿ ಅಂತ ಮಾತಾಡ್ತಾ ಇರೋದು. ಅದ್ರ ಬಗ್ಗೆ ಇವರು ಇಳಿದ ಮೇಲೆ ಯಾವುದೇ ಕಾರಣಕ್ಕೂ ಅವರು ಬಂದಿಲ್ಲ ಇವತ್ತು ಗಂಟೆನೇ. ಸುವೇಜ್ ಫಾರಮ್ದು ಕತ್ಕೊಂಡು ಹೊಗೆಯಿಂದ ಉಸಿರು ಕಟ್ಟೋದು ಸಮಸ್ಯೆಯಿಂದ ಸುಮಾರು ಜನ ಬಳಲ್ತಾ ಇದ್ದಾರೆ. JP ನಗರಕ್ಕೂ ಆಯ್ತಿದೆ, ನಮಗೂ ಭಾಳ ತೊಂದರೆ ಆಯ್ತಾಯಿದೆ. ಅದನ್ನು ಸ್ಪಂದಿಸೋರು ಯಾರೂ ಇಲ್ಲ ಅಷ್ಟೇ. ಕಸ ತಂದು ಹಾಕ್ತಾರೆ, ಅದರಲ್ಲಿ ಗಾಜು ಇರ್ತದೆ. ಗಾಜು ಬಿಸಿಲು ಕಾವಿಗೆ ಇದ್ದಿದ್ದಂಗೆ ಬೆಂಕಿ ಆಯ್ತದೆ. ಅಂಥವ್ರು ಹೋಗ್ಬಿಟ್ಟು ಆ ಜಾಗದಲ್ಲಿ ಯಾರು ಬೆಂಕಿ ಮಾಡೋರು ಯಾರಿಲ್ಲ. ಈ ಕಾವಿಗೆ, ಬಿಸಿಲು ಕಾವಿಗೆ ಈ ಗ್ಲಾಸ್ಗಳು ಹೀಟಾಗಿ ಬೆಂಕಿ ಹತ್ಕೊಳ್ಳೋದು, ಅದೊಂದೇ ಸಂಸ್ಥೆಯಲ್ಲಿರೋದು. ಬರ್ತಾರೆ ಸರ್ ನಿಮ್ಮ MLA ಅವರು ಸಮಸ್ಯೆ? ಇಲ್ಲ, ಅದೇ ಈ ಹೊಸಬರು ಬರ್ತಾರ ಗೊತ್ತಿಲ್ಲ. ಇವ್ರು ಸೋಮಣ್ಣವ್ರಂತ ಬರ್ತಾರೆ. ಮಾಜಿ ಶಾಸಕರು ಬರ್ತಾರೆ. ಬರ್ತಾರೆ ಪಾಪ. ಯಾರೇನು ಹೇಳಿದ್ರೆ ಸೋಮಣ್ಣ ಅವ್ರು ಮಾತ್ರ ಬಂದು ಪಾಪ ಹೇಳ್ತಾರೆ ಪಾಪ. ಏನೇನಾದ್ರೆ ಜನಗಳಿಗೆ ಕಷ್ಟ ಸುಖ ಹಿಂಗಾಗಿದೆ ಒಂದು ಹೇಳ್ತಾರೆ, ನೋಡಪ್ಪ ಮಾಡ್ಕೊಡ್ತೀವಿ, ಏನೇ ಇದು ಮಾಡಿ. ಈಗ ಹಾಲಿ ಶಾಸಕರು ಬರೀಕಿಲ್ಲ, ಸೋಮಣ್ಣವ್ರು ಬರ್ತಾರೆ, ಮಾಜಿ ಶಾಸಕರು ಬರ್ತಾರೆ. ಮಾಜಿ ಶಾಸಕರು ಬರ್ತಾರೆ. ಅವರ ಈಗ ನಿಮ್ಮ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ ಸರ್, ಹೆಂಗೆ ಸರ್? ಸರ್ ನಡೀತಾ ಇದೆ ಅಭಿವೃದ್ಧಿ ಎಲ್ಲ. ಏನೋ ಅದ್ರ ಅಭಿವೃದ್ಧಿ ಬಗ್ಗೆ ಏನು ತೊಂದರೆ ಇಲ್ಲ, ಎಲ್ಲ ಮಾಡ್ತಾವ್ರೆ. ಶ್ರೀವತ್ಸ ಅವರು, ನಮ್ಮ ಒಡಿಯವರೆಲ್ಲ ಮಾಡ್ತಾವ್ರೆ. ಏನೂ ಇಲ್ಲ ಸರ್, ಅಭಿವೃದ್ಧಿ ಏನೂ ಇಲ್ಲ. ಒಂದು ರೋಡ್ ರೆಡಿ ಆಗಿಲ್ಲ. ಅಲ್ಲಿ ನೋಡಿ, ಅಲ್ಲಿ ನೀವೇ ನೋಡ್ತಾ ಇದ್ರಲ್ಲ ಮಣ್ಣುಗಳು ನೋಡಿ. ಕೆಲಸ ಕಾರ್ಯಗಳು ಏನೂ ಆಯ್ತಲ್ಲ ಸರ್. ಬೇರೆ ಕ್ಷೇತ್ರದಲ್ಲಿ ಹೆಂಗೆ ನಡೀತಾ ಇದೆಯೇನೋ ನಮ್ಮ ಕೃಷ್ಣರಾಜ ಕ್ಷೇತ್ರದಲ್ಲಿ ಏನೂ ಆಗ್ತಾ ಇಲ್ಲ ಸರ್. ರೇಟ್ ಮಾತ್ರ ಜಾಸ್ತಿ ಆಗ್ತಾ ಇದೆ. ಯಾರು ಏನು ಸ್ಪಂದಿಸಲ್ಲ ಸರ್, ಏನೂ ಇಲ್ಲ. ಪರವಾಗಿಲ್ಲ, ಆಗಿದೆ, ಆಗಬೇಕು, ಇನ್ನೂ ಆಗಬೇಕು. ಏನು ಡೆವಲಪ್ಮೆಂಟ್ ಆಗಬೇಕು? ರೋಡ್ಗಳಾಗಬೇಕು. ಫಸ್ಟ್ ರೋಡ್ ಮಾಡ್ತಾರೆ, ಆಮೇಲೆ ಆಮೇಲೆ ಅಗೀತಾರೆ. ಈ ಥರ ದುಡ್ಡನ್ನ ವೇಸ್ಟ್ ಮಾಡ್ತಾ ಇದ್ದಾರೆ. ಅದು ನಿಲ್ಲಬೇಕಷ್ಟೇ ಮೇಯ್ನು. ಆಮೇಲೆ ಒಂದು ಪ್ಲ್ಯಾನಿಂಗಲ್ಲಿ ನಡೀತಾ ಇಲ್ಲ, ಅದೊಂದು ಸ್ವಲ್ಪ ಅಭಿವೃದ್ಧಿ ಆಗಬೇಕು ಅಷ್ಟೇ. ಸರ್ ಎಲ್ಲ ರಾಜಕಾರಣಿಗಳು ಅಷ್ಟೇ, ಎಲ್ಲ ಒಬ್ರದ್ದು ಅದು ಅಲ್ಲೆಗಳಂಗಿಲ್ಲ. ಎಲ್ಲ ಅವ್ರವ್ರ ಒಳಗಡೆ ಏನೋ ಮಾಡ್ತಾ ಇರ್ತಾರೆ. ಹಾಗಾಗಿ ಯಾರನ್ನೂ ನಾವು ಇಲ್ಲಿ ಎಲ್ಲರೂ ಬೇಕಾಗಿದೆ, ಹೇಗೆ ಯಾರೂ ಮಾತಾಡೋಂಗಿಲ್ಲ ಅಷ್ಟೇ. ಈಗ ಸ್ಟೇಟಲ್ಲಿಗೆ ಕಾಂಗ್ರೆಸ್ ಸರ್ಕಾರ ಇದೆ, ಇಲ್ಲಿ ಕ್ಯಾಂಡಿಡೇಟ್ ಬಂದು BJP ಇದೆ. ಸೊ ಅನುದಾನ ಸಿಗ್ತಾನೆ ಇರ್ಬೋದು ಅವ್ರಿಗೆ, ಅಥವಾ ಇವ್ರು ಪ್ರೆಸರ್ ಮಾಡ್ದೇ ಇರ್ಬೋದು. ಯಾಕಂದರೆ ಬೋತ್ತರ್ದು ಎಲ್ಲರೂ ಸಹ ಯೋಚನೆ ಮಾಡೋಂಥ ಪ್ರಶ್ನೆ ಆಗಿದೆ. ಅದು ಕೂತ್ಕೊಂಡು ಮಾಡೋಂಥ ಕೆಲಸಗಳು ಮಾಡ್ತಂದ್ರೆ ಫಂಡ್ ಹಾಕ್ಬೋದು ಅವರು, ಅವನ ಕೆಲಸಗಳು ಆಗಬೇಕಾಗುತ್ತೆ. ಎಷ್ಟು ಕೊಡ್ತೀರಾ ಸರ್ ನಿಮ್ಮ MLA ಗೆ ಮಾರ್ಕ್ಸ್? 6. ಸರ್ ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ? ಸರ್ ಆಗ್ತಾ ಇಲ್ಲ. ಇಲ್ಲಿವರೆಗೆ ಒಂದಿನೂ ಯಾವುದೋ ಹೊಸ ಈ ಗೌರ್ಮೆಂಟ್ ಬಂದ ಮೇಲೆ ಗುದ್ಲಿ ಪೂಜೆ ಅಂತೂ ಎಲ್ಲೂ ಆಗಿಲ್ಲ. ಇರೋದನ್ನು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಸಾಕು. ಇವತ್ತು ಆ ಅಭಿವೃದ್ಧಿ ಆಗೋದೇನು ಬೇಡ ಇನ್ನು. ಯಾಕಂದರೆ ಈ ಒಂದು ಫ್ರೀ ಬೀಸಲ್ಲಿ ಅಭಿವೃದ್ಧಿ ತಗೊಂಡು ನಾವು ಏನು ಮಾಡಬೇಕು, ಅದಾದರೆ ಮೋಸ್ಟ್ಲಿ ಆಗ್ಬೋದು. ಅಷ್ಟು ಬಿಟ್ಟರೆ ಅಭಿವೃದ್ಧಿ ಎಲ್ಲ ಕನಸು ಅಷ್ಟೇ. ಯಾಕೆ ಸರ್ ಆ ಥರ ಅನ್ನಿಸ್ತಿದೆ? ಯಾಕೆ ಎಲ್ಲಿ ಸರ್ ಬಡ್ಜೆಟ್ ಅದು ಫಂಡಿಂಗ್ ಎಲ್ಲಿದೆ? ಗೌರ್ಮೆಂಟಲ್ಲಿ ಫಂಡ್ ಎಲ್ಲಿದೆ? ಈಗ ಬಸ್ಗಳು ನೋಡ್ತಾ ಇದ್ದೀವಿ, ಬಸ್ ಮೇಂಟೆನೆನ್ಸ್ ಮಾಡೋಕ್ಕಾಗ್ತಿಲ್ಲ. ಅವ್ರು ಗೌರ್ಮೆಂಟ್ ಅವ್ರ ಎಂಪ್ಲಾಯೀಸ್ಗೆ ಸ್ಯಾಲ್ರಿ ಕೊಡೋಕ್ಕದೆ 2 ಲಕ್ಷ ಕೋಟಿ ಏನೋ 2,000 ಕೋಟಿ ಸಾಲ ಮಾಡಿ ಅವ್ರಿಗೆ ಇದು ಮಾಡ್ತಾಯಿದ್ದಾರೆ. ಎಲ್ಲಾಗುತ್ತೆ ಸರ್ ಅಭಿವೃದ್ಧಿ? ಎಲ್ಲ ಕನಸು ಮಾಡ್ತೀವಿ ಎಲ್ಲ ಸರ್. ಈ ಮಾರ್ಕ್ಸ್ ಏನು ಬೇಡ ಅಂತೀನಿ, ಬೇಡ ಸರ್. ಅಭಿವೃದ್ಧಿಗೂ ಬೇಡ. ಏನಕ್ಕೆ? 0 ನನ್ನ ಪ್ರಕಾರ. ಸರ್ ಅಭಿವೃದ್ಧಿ ಪರವಾಗಿಲ್ಲ ಆಗ್ತಿದೆ ಸರ್, ಬಟ್ ಏನಂದರೆ ಎಲ್ಲ ಅಫಿಷಿಯಲ್ ಏರಿಯಾ ಆಗ್ತಿದೆ ಸರ್. ನೀವು ಕೆಳಗಡೆ ಹೋದರೆ ಯಾವುದೇ ರೀತಿ ಅಲ್ಲಿ ರೋಡ್ ಇಲ್ಲ, ಒಂದು ಡಾಂಬರೀಕರಣ ಇಲ್ಲ, ರಸ್ತೆ ಇಲ್ಲ, UGD ಲೈನ್ ಇಲ್ಲ, ಇವೆಲ್ಲ ತುಂಬ ಸಮಸ್ಯೆ ಇದೆ ಸರ್. ಇವರೆಲ್ಲ ಬರ್ತವ್ರೆ ಬರೀ ಅಫಿಷಿಯಲ್ ಏರಿಯಾ ಈ ಥರ ಹೋಗ್ತವ್ರೆ ಸರ್. ಲೋಕಲ್ಗಳನ್ನ ನೋಡ್ತಾನೆ ಇಲ್ಲ ಇವರು. ರೋಡ್ ಸಮಸ್ಯೆ ತುಂಬ ಇದೆ ಸರ್, ತುಂಬ ಪ್ರಾಬ್ಲಮ್ ಇದೆ. ಯಾವುದೇ ರೀತಿ ಸ್ಪಂದಿಸ್ತಾ ಇಲ್ಲ. ಏನಿಲ್ಲ ಸರ್ ಅಭಿವೃದ್ಧಿ ಅಂಥ ಪ್ರೋಗ್ರೆಸ್ ಏನೂ ನೋಡಿಲ್ಲ, ಇನ್ನೂ ಆಗಬೇಕು. ಏನು ಎಕ್ಸ್ಪೆಕ್ಟ್ ಆಗಬೇಕು ಸರ್? ಬಂದು ಕ್ಷೇತ್ರ ನೋಡಬೇಕು ಫಸ್ಟ್. ಅವ್ರು ಏನು ಪ್ರಾಬ್ಲಮ್ ಏನೈತೆ ಅಂತ ಫಸ್ಟ್ ಅವ್ರು ಬಂದು ನೋಡಿದ್ರೆ ಗೊತ್ತಾಗುತ್ತೆ ಸರ್.
ಬಂದೇ ಇಲ್ಲ ಸರ್. ಮಾರ್ಕ್ಸ್ ಎಷ್ಟು ಕೊಡ್ತೀರಿ ಸರ್ ಔಟ್ ಆಫ್ 10? ಒಂದು 7. ಸರ್ ನಾವು ಶಾಸಕರು ಕೆಲಸ ಮಾಡ್ತಾ ಇದಾರಿಲ್ಲ ಅಂತಾರೆ, ಬಟ್ ಮಂದಾಗತಿ ಹೋಯ್ತದೆ ಕೆಲಸ. ಯಾವುದೇ ಥರ ಕೆಲಸಗಳು ಆ ಮಟ್ಟ ಅವ್ರು ಬಂದು ಸ್ಪೀಡ್ಗೂ ಕೆಲಸ ಸ್ಪೀಡು ಇಲ್ಲ, ಅದಕ್ಕೂ ತುಂಬ ಅಜಗಜಾಂತರ ಇದೆ. ಕೆಲಸಗಳು ನಡೀತಾ ಇದೆ. ಏನಂತಂದರೆ ಇವತ್ತು 2 ದಿನ ಮುಗಿಯುವಂಥದ್ದು 1 ತಿಂಗಳಾಯ್ತೈತೆ. ಅಲ್ಲಿ ಏನಂದರೆ ಅವ್ರು ಸಹ ಆ ಸಮಸ್ಯೆಯಿಂದ ಎಷ್ಟೋ ಜನ ಬೀದಿ ವ್ಯಾಪಾರಿಗಳಾಗಲಿ, ಅಂಗಡಿ ಮಳಿಗೆ ಮಾಡ್ಕೊಂಡ್ರೋರಾಗಲಿ ಅವ್ರಿಗೆಲ್ಲ ತುಂಬ ತೊಂದರೆ ಆಯ್ತಾಯಿದೆ. ಆಮೇಲೆ ಯಾವುದೇ ಆಗಲಿ ಸರ್ ಆಲ್ಮೋಸ್ಟ್ ಕೆಲಸ ಅಂತ ಏನಿರುತ್ತೆ ರೋಡ್ ಕೆಲಸಗಳಿರ್ತದೆ. ಅದು ಬಿಟ್ಟರೆ ಕಾರ್ಪೊರೇಷನ್ ಸಂಬಂಧಪಟ್ಟಂಗೆ ಜನಗಳಿಗೆ ಡ್ರೈನೇಜ್ ಮೋರಿ ಈ ಥರದ ಸಮಸ್ಯೆ ಇರ್ತದೆ. ಅಂಥ ಸಮಸ್ಯೆಗಳ ಕ್ಲಿಯರ್ ಆಗ್ತಿದೆ, ಬಟ್ ಮಂದಗತಿ ನಡೀತಾ ಇದೆ. ನೋಡಿದ್ರಲ್ಲ, ಇದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಜನರ ಮನದಾಳದ ಇಂಗಿತ. ಕ್ಷೇತ್ರದಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆಗಳಿವೆ, ಅದಕ್ಕೆ ಪರಿಹಾರ ಸಿಗಲೇಬೇಕು ಅನ್ನೋದು ಕ್ಷೇತ್ರದ ಜನರ ಆಗ್ರಹ. ಸ್ಥಳೀಯ ಶಾಸಕರು ಕೈಗೆ ಸಿಗ್ತಾರೆ, ಆದರೆ ಅಭಿವೃದ್ಧಿ ಕಾರ್ಯ ಆಗ್ತಿಲ್ಲ ಅನ್ನೋ ಗಂಭೀರ ಆರೋಪ. ಇನ್ನಾದರೂ ಕ್ಷೇತ್ರ ಹೆಚ್ಚು ಅಭಿವೃದ್ಧಿಯತ್ತ ದಾಪುಗಳನ್ನು ಹಾಕಲಿ ಅನ್ನೋದು ನ್ಯೂಸ್ ಫಸ್ಟ್ ಕಳಕಳಿ ಕೂಡ ಆಗಿದೆ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.